ಇದು ಒಂದು ದಾರದುಂಡಿ ತರಕ 2 ಕಿಲೋಮೀಟರ್ ಹೋದೆ ನೋಡ್ರಿ ನಾನು. ನಮಸ್ಕಾರ ರೀ ಎಲ್ಲರಿಗೂ ನನ್ನ ಹೊಸ ವಿಡಿಯೋಕ್ಕೆ ಸ್ವಾಗತ. ಇವತ್ತು ಬುಧವಾರ ಇದ್ದಿದ್ದರಿಂದ ಚಂದಾಗಿ ರೆಡಿಯಾಗಿ ನಮ್ಮ ನಡೆ ಕಾಲೇಜ್ ಕಡೆ ಅಂತಂದ ಕಾಲೇಜಿಗೆ ಹೋಗಿ ಎಲ್ಲ ಕ್ಲಾಸ್ ಮುಗಿಸ್ಕೊಂಡು ಊಟದ ಪೀರಿಯಡ್ ಬಂತು ನೋಡ್ರಿ. ಅವಾಗ ನಮ್ಮ ದೋಸ್ತ ನೀವು ನನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ಸಾಕು, ಓಡೋ ಟ್ರೈನ್ ಏನು ತಿರುಗೋ ಭೂಮಿನೂ ಒಂದು ಕ್ಷಣ ನಿಲ್ಸ್ಬಿಡ್ತೇನೆ. ಈಗ ಹೇಳ್ಕೊಂಡೆ ಎಲ್ಲಾ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಊಟ ಮುಗಿಸ್ಕೊಂಡು ಇನ್ನೊಂದು ಕ್ಲಾಸ್ ಇತ್ತು, ಅದಕ್ಕೆ ಕುಂತು ನಮ್ದೊಂದು ವಿಡಿಯೋ ಶೂಟ್ ಮಾಡೋದಿತ್ತು. ಶೂಟಿಂಗ್ ಮುಗಿಸಿ ನಮ್ಮ ದೋಸ್ತ್ ಇವತ್ತು ದೊಡ್ಡ ಮನಸ್ಸು ಮಾಡಿ ಊಟಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತಂದ. ಅದಕ್ಕೆ ನಾವ್ಯಾಕೆ ಬಿಡ್ಬೇಕು ಅಂತಂದ ಬಡ ಬಡ ಬಸ್ ಹತ್ತಿ ಹುಬ್ಬಳ್ಳಿ BVB ಕಡೆ ಇರೋ ಬಿರಿಯಾನಿ ಎಕ್ಸ್ಪ್ರೆಸ್ಸಿಗೆ ಹೋಗಿ ಒಂದೊಂದು ಬಿರಿಯಾನಿ ತಿಂದ್ವಿ. ನಮ್ಮ ದೋಸ್ತ್ ಇಲ್ಲಿ ಬಿಲ್ ಕೊಟ್ಟಿದ್ ನೋಡಿ ನನಗೆ ನೋಡು ಯಜಮಾನ ನಿಂತ ಮುಂದ ಊಟ ಮುಗಿಸ್ಕೊಂಡಿಂದ ಸ್ವಲ್ಪ ಹಂಗ ಮಾತಾಡ್ಕೊಂತ ನಮ್ಮ ಬಸ್ ಸ್ಟಾಪ್ ಕಡೆ ಹೋಗಿ ನಾನ್ ನಮ್ಮ ಮನೆ ಕಡೆ ಬಂದೆ, ಅವರು ಅವ್ರ ಮನೆ ಕಡೆ ಹೋದ್ರ. ಸಂಜೆ ಮುಂದ ನಮ್ಮ ಮನ್ಯಾಗ ಹ್ಯಾಪ್ ಐಸ್ ಕ್ರೀಮ್ ವಿತ್ ಕೇಕ್ ಅಂತ ಹೊಸ್ದಾಗ್ ಬಂದೈತಿ, ಅದನ್ನ ತಗೊಂಡ್ ಬಾ ಅಂತಂದ್ರ ಯಾಕಂತ ಹೇಳ್ತೇನೆ ಬರ್ರಿ. ಕೇಕ್ನ ತಗೊಂಡು ನಮ್ಮ ಮನೆಯವ್ರು ಹೇಳಿದ ಲೊಕೇಶನಿಗೆ ಹೋದೆ. ಅಲ್ಲಿ ಹೋಗಿಂದ ಒಂದು ಪಾರ್ಸಲ್ ಇತ್ತು, ಅದನ್ನು ಓಪನ್ ಮಾಡಿದ್ರೆ ಇದ್ರೊಳಗೆ ದಾರಾನೇ ಇರಲಿಲ್ಲ. ಮತ್ತು ನನ್ನ ಗಾಡಿ ತಗೊಂಡು ಹುಡುಕ್ಯಾಡ್ಕೊಂತ ದಾರದುಂಡಿ ತಗೊಂಡು ಬಂದೆ. ಅಷ್ಟ್ರೊಳಗೆ ನನ್ನ ತಮ್ಮ ಇವನ್ನೆಲ್ಲ ಗಾಳಿ ಊದಿ ಚಂದಾಗಿ ಮಾಡಿಟ್ಟಿದ್ದ. ಅವನ್ನ ನಾನು ಲಘು ಲಘು ಪೋಣಿಸಿದೆ. ನೋಡಾಕ ಈಸಿಯಾಗಿ ಕಂಡ್ರು ಇದು ಭಾಳ ಕಠಿಣ. ಇಷ್ಟೆಲ್ಲ ಮಾಡಿದ್ದು ಯಾಕಂದ್ರೆ ನಮ್ಮ ಅಣ್ಣಂದು ಇವತ್ತು ಬರ್ತ್ಡೇ ಇತ್ತು. ಅವನು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕಂತಂದು ಎಲ್ಲ ಪ್ಲಾನ್ ಮಾಡಿ ನೀಟಾಗಿ ಎಕ್ಸಿಕ್ಯೂಟಿವ್ ಆಯ್ತು. ಕೇಕ್ ಕಟ್ಟಿಂಗ್ ಆಗಿಂದ ಫುಡ್ ಆರ್ಡರ್ ಮಾಡಿ ಖಾಲಿ ಕುಂತಿದ್ವಿ. ಅವಾಗ ನಾ ಇವತ್ತು ಪೋಸ್ಟ್ ಮಾಡಿದ ವಿಡಿಯೋ ನೋಡಿ ನಮ್ಮ ತಂಗಿ ರಿಯಾಕ್ಷನ್ ನೋಡ್ರಿ ಹೆಂಗೆ ಕೊಡ್ತಾಳ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವತ್ತಿನ ವಿಡಿಯೋದಾಗ ಇಷ್ಟಿತ್ತು ನೋಡ್ರಿ. ಮತ್ತು ನಿಮಗೆ ಇನ್ನೊಂದು ವಿಡಿಯೋದಾಗ ಸಿಗೋಣಂತ. ಅಲ್ಲಿ ಮಟ್ಟ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡೋದು ಮರಿಬೇಡ್ರಿ.